ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ಲಾಗಿ ಬೇಸಿಕ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ತುಂಬ ನೀಟಾಗೂ ಕೂಡ ಬರುತ್ತೆ. ನಾನಿಲ್ಲಿ ಈ ಥರ ಕಟಿಂಗ್ ಬೀಡ್ಸು ಯೂಸ್ ಮಾಡ್ತಿದ್ದೀನಿ, ಮತ್ತು ಇನ್ನೂ ಒಂದು ಸ್ಮಾಲ್ ಬೀಡ್ಸು, 2 ಬೀಡ್ಸು ಕೂಡ ಕಟಿಂಗ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಸಣ್ಣ ಇದೆ ಈ ಬೀಡ್ಸು. 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ನೋಡಿ, ಎಂಡಲ್ಲಿ ಈ ಥರ ನೀಟಾಗಿ ಗಂಟಾಕೊಂಡಿರಬೇಕು. ಅದ್ರ ಮೇಲ್ಗಡೆ ಲೇಸ್ ಇಟ್ಕೊಳ್ಳಿ, ಇಲ್ಲ ನೀವು ಬಟ್ಟೆ ಯೂಸ್ ಮಾಡ್ತಿದ್ರೆ ಬಟ್ಟೆನ ಇಟ್ಕೊಳ್ಳಿ. ಈಗ ಕ್ರೋಶನ ಲೇಸ್ ಒಳಗಡೆ ಹಾಕಿ ನೀಟಾಗಿ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದಾದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ಇದು ಸೇಫ್ಟಿಗೋಸ್ಕರ 2 ಸಲ ನೀಟಾಗಿ ಲಾಕ್ ಮಾಡ್ಕೋಬೇಕು, ಆವಾಗ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ನಾನಿಲ್ಲಿ ಸ್ಮಾಲ್ ಸೈಜು ಕಟಿಂಗ್ ಬೀಡ್ಸ್ ತೋರಿಸಿದೆ ನೋಡಿ, ಈ ಥರ ಕಟಿಂಗ್ ಬೀಡ್ಸು. ಇದನ್ನು 2ನ ಕ್ರೋಶಾ ಒಳಗಡೆ ಹಾಕ್ಕೋಬೇಕು. ಕ್ರೋಶಾ ಒಳಗಡೆ ಹಾಕ್ಕೊಂಡಾದಮೇಲೆ ಇದನ್ನು ನೀಟಾಗಿ ದಾರದೊಳಗಡೆ ಹಾಕ್ಕೊಬಿಡಬೇಕು. ದಾರದೊಳಗಡೆ ಹಾಕಿ ಈ ಥರ ನೀಟಾಗಿ ಎಡ್ಜ್ಗೆ ಎಳ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಬೀಡ್ಸ್ನ ಲಾಕ್ ಮಾಡಿಕೊಂಡು ಮತ್ತೆ ಸ್ಟ್ರೈಟಾಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಆ ಪಾಯಿಂಟ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೋಬೇಕು. 2 ಸಲ ಲಾಕ್ ಮಾಡ್ಕೊಂಡು ಆದಮೇಲೆ 1 2 3 ಮತ್ತೆ 3 ಚೈನ್ ಹಾಕಿ 3 ಚೈನ್ ಹಾಕ್ಬಿಟ್ಟು ಮತ್ತೆ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ, ನಾನು ಇಟ್ಕೊಂಡಾಗ ಬಟ್ಟೆ ಮತ್ತು ನಾವು ಹಾಕ್ಕೊಂಡಿರೋ 3 ಚೈನು ಒಂದೇ ಸಮ ಇರಬೇಕು. ಆವಾಗ ಡಿಸೈನು ರಿಂಕಲ್ ಬರಲ್ಲ, ನೀಟಾಗಿ ಬರುತ್ತೆ. 3 ಚೈನ್ ಹಾಕ್ಕೊಂಡಾದಮೇಲೆ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ನೋಡಿ, ಈ ಥರ 2 ಲಾಕ್ ಮಾಡ್ಕೋಬೇಕು. 2 ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ಮತ್ತೆ ನಾನು ಸ್ಮಾಲ್ ಸೈಜ್ದು ಕಟಿಂಗ್ ಬೀಡ್ಸ್ ತೋರಿಸಿದೆ ನೋಡಿ, ಆ ಬೀಡ್ಸ್ನ ಯೂಸ್ ಮಾಡ್ಕೋಬೇಕು. ಆ 2 ಬೀಡ್ಸನ್ನು ಒಂದೇ ಸಲ ಕ್ರೋಶಾ ಒಳಗಡೆ ಹಾಕಿ ಆಮೇಲೆ ನೀಟಾಗಿ ನಿಧಾನಕ್ಕೆ ದಾರದೊಳಗಡೆ ಹಾಕ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು 2 ಸಲ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೊಳ್ಳಿ. ನಾನು ಮೀಡಿಯಮ್ ಸೈಜ್ ಬೀಡ್ಸ್ಗಿಂತ ಇನ್ನೊಂದು ಬೀಡ್ಸ್ ತೋರಿಸಿದೆ ನೋಡಿ, ಅದಕ್ಕಿಂತ ಸ್ವಲ್ಪ ಸಣ್ಣದು. ಆ ಬೀಡ್ಸ್ನ ಮತ್ತೆ ಕ್ರೋಶಾ ಒಳಗಡೆ 2 ಹಾಕ್ಕೊಂಡು ದಾರದೊಳಗಡೆ ಹಾಕ್ಕೋಬೇಕು. ಮತ್ತು ಇನ್ನೂ ಒಂದು ಟೋಟಲಾಗೆ 3 ಬೀಡ್ಸ್ನೂ ಕೂಡ ಈ ಥರ ನೀಟಾಗಿ ದಾರದೊಳಗಡೆ ಹಾಕ್ಕೊಂಡಾದಮೇಲೆ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಈ ಥರ ಬೀಡ್ಸು ಹಿಂಗೆ ಕುತ್ಕೋಬೇಕು, ಈ ಶೇಪಲ್ಲಿ ಕುತ್ಕೋಬೇಕು. ಆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ನಾನು 2 ಸಲ ಲಾಕ್ ಮಾಡಿಕೊಂಡೆ. 2 ಸಲ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೊಂಡು ಮತ್ತೆ ಇವಾಗ ಸ್ಮಾಲ್ ಸೈಜ್ ಬೀಡ್ಸ್ನ ದಾರದೊಳಗಡೆ ಹಾಕ್ಕೋಬೇಕು. ತುಂಬ ನೀಟಾಗಿ ಬರುತ್ತೆ ಡಿಸೈನು. ತುಂಬ ಸಿಂಪಲ್ ಆದ್ರೂ ನಾವು ತುಂಬ ಬೀಡ್ಸ್ಗಳನ್ನ ಯೂಸ್ ಮಾಡಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗಲ್ಲೇ ಬೀಡ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಾವು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು, ಆವಾಗ ರಿಂಕಲ್ ಬರೋದಿಲ್ಲ ಡಿಸೈನು. ನೀಟಾಗಿ ಲಾಕ್ ಮಾಡ್ಕೋಬೇಕು. ಮತ್ತೆ 2 ಸಲ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇವಾಗ 1 2 3 ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ. ನಾನಿಲ್ಲಿ ಪ್ರತಿ ಸಲನೂ 2 ಸಿಂಗಲ್ ಕ್ರೋಶಾ ಹಾಕಿ ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಮತ್ತು ಇವಾಗ ದಾರನ ಸ್ವಲ್ಪ ಮೇಲೆ ತೊಗೊಂಡು ಮತ್ತೆ ಇವಾಗ ನಾನು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತೀನಿ. ಫಸ್ಟ್ ಪ್ಯಾಟ್ರನ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ
ಅದೇ ರೀತಿ ಮತ್ತೆ ಸ್ಮಾಲ್ ಬೀಡ್ಸು, ಬೀಡ್ಸ್ ಲಾಕು, ಮತ್ತು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗೆ ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಮತ್ತು ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ, ಟೋಟಲಾಗೆ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಇದೇ ರೀತಿ 3 ಬೀಡ್ಸ್ ಇದೆಯಲ್ಲ ದಪ್ಪ ಬೀಡ್ಸು, ಈ ದಪ್ಪ ಬೀಡ್ಸ್ ಆದಮೇಲೆ ಅಕ್ಕಪಕ್ಕ ಮತ್ತು ಇಲ್ಲೊಂದು ಹಾಕ್ಕೊಂಡಿದ್ದೀವಿ, ಮತ್ತು ಇದೇ ರೀತಿ ಸ್ಮಾಲ್ ಬೀಡ್ಸು ಮತ್ತು 3 ಚೈನು, ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾನು 3 ಚೈನ್ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ 2 ಚೈನ್ನ ಹಾಕೋತೀನಿ. 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗಿ ಎಳೆದು ಈ ಥರ ಟೈಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಡಿಸೈನ್ ಈ ಥರ ಸಿಂಪಲಾಗಿ ನೀಟಾಗಿ ಬಂದಿದೆ. ಇಲ್ಲಿ ನಾವು 3 ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ ಗ್ಯಾಪ್ನಲ್ಲಿ ನಾವು ಸೀರೆ ಕುಚ್ಚನ್ನ ಕಟ್ಕೋಬೇಕು. ಸೀರೆ ಕುಚ್ಚನ್ನ ಕಟ್ಕೊಂಡು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿ ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ. ಸೀರೆ ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 150 ಎಳೆ ದಾರನ ಯೂಸ್ ಮಾಡಿದ್ದೀನಿ. ಬೇಬಿ ಕುಚ್ಚು ಥರ ಪುಟ್ಟದಾಗಿ ಚಿಕ್ಕದಾಗಿ ನಾವು ಸೀರೆ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಬೇಸ್ ಲೈನು ತುಂಬ ಚಿಕ್ಕದಾಗಿರೋದ್ರಿಂದ ನಾವು ಸೀರೆ ಕುಚ್ಚಿಗೆ ತುಂಬ ಜಾಸ್ತಿ ಥ್ರೆಡ್ನ ಯೂಸ್ ಮಾಡಬಾರ್ದು. 150 ಎಳೆ ತೊಗೊಂಡ್ರೆ ಅದನ್ನು ಉಲ್ಟಾ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ, ಆಗ ನೀಟಾಗಿ ಬರುತ್ತೆ ಡಿಸೈನು. ಮತ್ತು ಉದ್ದ ಮಾಡ್ಕೊಬಿಡಿ, ಬೇಬಿ ಕುಚ್ಚು ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ನಾವು ಈ ಡಿಸೈನ್ಗೆ ಚಾರ್ಜ್ ಮಾಡ್ತೀವಿ ಅಂದರೆ 400ಇಂದ 450, 500 ತನಕ ಚಾರ್ಜ್ ಮಾಡ್ಬೋದು. ಯಾಕೆ ಅಂದರೆ ಈ ಡಿಸೈನ್ಗೆ ನಾವು ತುಂಬ ಬೀಡ್ಸ್ಗಳನ್ನ ಯೂಸ್ ಮಾಡಿರ್ತೀವಿ. ಅದನ್ನು ರೇಟನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಇವತ್ತು ಮಾಡಿರೋ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನಿಮ್ಮ ಫ್ರೆಂಡ್ಗೆ, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.